ಏನಿವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ವಿಭಾಗದ ಚುನಾವಣೆ ನಡೆದಿದೆ. ಅದರಲ್ಲಿ ನನ್ನ ಜೈಬೇರಿಗೆ ಕಾರಣ ಎಲ್ಲ ನಮ್ಮ ಪಕ್ಷದ ಮುಖಂಡರು, ನಮ್ಮ ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಸರ್ ಅವರು, ಕಾಡೇನಹಳ್ಳಿ ನಾಗರಾಜ್ ಅವರು, ಆನಂದ್ ರೆಡ್ಡಿ ಅವರು, ಶ್ಯಾಮೇಗೌಡರು, MR ಮುರಳಿ ಅವರು, ನಮ್ಮ BM ವೆಂಕಟರಾಮೇಗೌಡರು, ನಮ್ಮ ಎಲ್ಲ ಡೆಕ್ಕನ್ ಸೀನಣ್ಣವರು, KV ಶಂಕರಣ್ಣವರು, ಎಲ್ಲ ಪಕ್ಷದ ಮುಖಂಡರು ಸೇರಿ ಇವತ್ತು ನನ್ನ ಜೈಬೇರಿ ಕಾರಣರಾಗಿದ್ದಾರೆ. ನಿಜವಾಗ್ಲೂ ಒಂದು ನಂಬ್ತಿರೋ ಬಿಡ್ತಿರೋ, ನಮ್ಮ ಮನೆಯಿಂದ ಯಾರೂನು, ನಮ್ಮ ಊರಿಂದ ಸಹ ಯಾರೇ ಒಬ್ರು ಬಂದು ನಮ್ಮ ಒಂದು ಚುನಾವಣೆ ಕಾರ್ಯದಲ್ಲಿ ತೊಡಗಿಸ್ಕೊಂಡಿರ್ಲಿಲ್ಲ. ಏನು ಎಲ್ಲ ನಮ್ಮ ಪಕ್ಷದ ಮುಖಂಡ್ರೆ ಈ ಒಂದು ನನ್ನ ಗೆಲುವಿಗೆ ಕಾರಣರಾಗಿದ್ದಾರೆ. ನಾನು ಏನು ಪಕ್ಷದ ಕಾರ್ಯದರ್ಶಿಯಾಗಿ ಸೇವೆ ಮಾಡಿದ್ದೀನಿ, ಈ ಪಕ್ಷ ಇವತ್ತು ಆ ಸೇವೆಗೆ ನನಗೊಂದು ಗೌರವ ಕೊಟ್ಟಿದೆ. ಆ ಪಕ್ಷದ ಸೇವೆಯನ್ನು ಇನ್ನೂ ಮುಂದುವರ್ಸಕ್ಕೆ ಮತ್ತು ಈ ತಾಲೂಕಿನ ಜಿಲ್ಲೆಯ ರೈತರು ಮತ್ತು ಹೆಣ್ಣು ಮಕ್ಕಳ ಒಂದು ಜೀವನವನ್ನ ಹಾಳು ಮಾಡಿದ್ದಾರೆ. ಅದನ್ನು ಸರಿಪಡಿಸತಕ್ಕಂತ ಒಂದು ಜವಾಬ್ದಾರಿ ಇವತ್ತು ನಮ್ಮ ಮುಖಂಡರು ನನಗೆ ವಹಿಸಿದ್ದಾರೆ. ಅದರಲ್ಲಿ ಕಾರ್ಯಮಗ್ನಾಗಿ ಈ ಒಂದು ತಾಲೂಕಿಗೆ ಮತ್ತು ಜಿಲ್ಲೆಗೆ ಪಕ್ಷಕ್ಕೆ ನಮ್ಮ ಮುಖಂಡರು ಸಹ ಆ ಒಂದು ಒಳ್ಳೆ ಹೆಸರು ತರ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಕಾಂಗ್ರೆಸ್ ಬೆಂಬಲಿತ ಒಬ್ರು ನಿಮ್ಗೆ ಓಟ್ ಹಾಕಿ ಗೆಲ್ತಿದ್ದಾರೆ ಅಂತ ಹೇಳಿ ಇಲ್ಲ ಅಲ್ಲ, ಕಾಂಗ್ರೆಸ್ ಬೆಂಬಲಿತನು ಹಾಕಿದ್ದಾರೆ. ನಾವು ಯಾರು ಡೆಲಿಗೇಷನ್ ನಮ್ಮ ಸಹಕಾರ ತಗೊಂಡು ಡೆಲಿಗೇಷನ್ ಆದ್ರು ಮತ್ತೆ ಪೂರ್ಣ ಸಹಕಾರದಿಂದ ಯಾರು ನಾವು ಡೆಲಿಗೇಷನ್ ಮಾಡಿದ್ರು ಅವ್ರು ನಮ್ಗೆ ಮೋಸ ಮಾಡಿದ್ರು. ಅವ್ರು ಮೋಸ ಮಾಡಿದ್ರು ಕೂಡ ಇವ್ರು ನಮ್ ಕೈ ಹಿಡಿದು ಇವತ್ತು ಸತ್ಯಕ್ಕೆ ಜಯ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಯಾರು ಸರ್ ಮೋಸ ಮಾಡಿದಾರೆ ಅದು ಹೇಳ್ತೀವಿ, ಅವ್ರಿಗೆ ಅರ್ಥ ಆಗುತ್ತೆ. ನಾನು ಯಾರು ಹೇಳ್ತಾ ಇದ್ದೀನಿ ಅವ್ರಿಗೆ ಅರ್ಥ. ನಮ್ಮ ಸಹಕಾರದಿಂದ ಅವ್ರು ಡೆಲಿಗೇಟ್ ಆಗ್ತಾ ಇಲ್ಲ. ನಮ್ ಸಹಕಾರ ತಗೊಂಡು ಡೆಲಿಗೇಟ್ ಆದ್ರು ಇಬ್ರು ಡೆಲಿಗೇಟ್ಗಳು, ಇಬ್ರು ನಾವ್ ಡೆಲಿಗೇಟ್ ಆಗಿ ನಮ್ಗೆ ಮೋಸ ಮಾಡಿದ್ರು. ಆದ್ರೆ ಆ ಸತ್ಯಕ್ಕೆ ಜಯ ಅನ್ನೋದಕ್ಕೋಸ್ಕರ ಅವ್ರು ಬಂದು ಏನೋ ನಮ್ಮ ಆನಂದ್ ರೆಡ್ಡಿ ಅವರ ಒಂದು ಶ್ರಮದಿಂದ ಅವನ್ ಕರ್ಕೊಂಡ್ ಬಂದು ನಮ್ಗೆ ಇವತ್ತು ಅಜಯ ಆಗೋದಿಕ್ಕೆ ನಮ್ಮ ಮುಖಂಡರ ಮುಖಾಂತರ ಸಹಕಾರ. ಏನು ನಿಮ್ಗೆ ಬಂದು ಬೆಂಬಲ ನಂಗೆ ನಮ್ದೆ MN ಅವ್ರದ್ದು ಹೆಚ್ಚುವರಿ ಆಗಿ ತಗೊಂಬಂದ ನಮ್ಮ ಆನಂದ್ ರೆಡ್ಡಿ. ಯಾರಿಲ್ಲ ನಮ್ದು ಇವತ್ತು ನಮ್ಮ ಏನು ಇವತ್ತು ನೀವು ನಂಬೋದು ನಮ್ಮ ಮುಖಂಡರು ಯಾರಿದ್ದಾರೆ ಅವ್ರೆಲ್ಲ ನಮ್ಮೆಲ್ಲರೂ ಆರೋಗ್ಯದ ಕೂಡ ನನಗೆ ಆರೋಗ್ಯದ ಚಿಂತೆ ಆಗಿತ್ತು. ಅಂತ ಪರಿಸ್ಥಿತಿನಲ್ಲಿ ಕೂಡ ಏನು ನಮ್ಮ 10 ಜನ ಡೆಲಿಗೇಟ್ಸ್ ಇದ್ರು. ಇವನ್ನೆಲ್ಲದಕ್ಕಿಂತ ಬೆಲೆ ಕಟ್ಲಕ್ ಆಗದೆ ಇರ್ತಕ್ಕಂಥ ತೀರ್ಪು ತಗೊಂಡಿರ್ತಕ್ಕಂಥದ್ದು ನಮ್ಮ 10 ಜನ ಡೆಲಿಗೇಟ್ಸ್. ಯಾವುದೇ ರೀತಿಯಲ್ಲಿ ಅವ್ರ ಋಣ ತೀರ್ಸ್ಕೊಳ್ಳೋದಕ್ಕೆ ನಮ್ಗೆ ಯಾವ ರೀತಿ ಅವಕಾಶ ಸಿಗ್ತದೆ ಅಂತಕ್ಕಂತ ಹೇಳ್ಬಿಟ್ಟು ನಾವು ಕಾಯ್ತಾ ಇದ್ವಿ. ಆ 10 ಜನ ಋಣ ಯಾವ ರೀತಿ ನಾವು ತೀರ್ಸ್ಕೊಳ್ತೀವಿ ಅನ್ನೋದಕ್ಕೆ ಎಲ್ಲವನ್ನ ಮರೆತು ನಮ್ ಜೊತೆ ಸಹಕರಿಸಿ ಇವತ್ತು ಈ ಈಗ ನೀವೆಲ್ಲ ಮಾಧ್ಯಮದ ಮುಖಾಂತರ ನೋಡಿದ್ದೀರಿ ಭ್ರಷ್ಟಾಚಾರ ಅಂತ ಹೇಳ್ಬಿಟ್ಟು. ಎರಡೂ ಜಿಲ್ಲೆನಲ್ಲಿ ಎಷ್ಟು ಸೊಸೈಟಿ ಇದೆ, ಎಷ್ಟು ಮಹಿಳಾ ಸಂಘಗಳಿದೆ. ಯಾರಾದ್ರೂ ಇದುವರೆಗೂ ಒಬ್ರು ನಮ್ಮ ಸೊಸೈಟಿಯಿಂದ ಇಷ್ಟು ಲಂಚ ಕೊಟ್ಟಿದ್ದೀವಿ ಅಂತ ಹೇಳ್ತಕ್ಕಂಥ ಇತಿಹಾಸ ಇದೆಯಾ? ಇವತ್ತು ಈ DCC ಬ್ಯಾಂಕ್ ಯಾಕೆ ಬೇಕಂತ ನಾನು ಮೊದಲಿಂದ 99ರಿಂದ ನಾನು DCC ಬ್ಯಾಂಕ್ ನಿರ್ದೇಶನ ಆಗ್ಬೇಕಂತ ನಮ್ದು ಒಂದು ಆಕಾಂಕ್ಷೆ. ಅವತ್ತೇನಿತ್ತು ಅಂತಂದ್ರೆ ಬರೀ 10,000 20,000 ಲೋನ್ ಕೊಡ್ತಾರೆ. ಅದ್ರಲ್ಲಿ 10% ನಿಗದಿ ಮಾಡಿದ್ರು. ನಾನೊಬ್ಬ ಅಧ್ಯಕ್ಷನಾಗಿದ್ದೆ. ನಮ್ಮ ಕಾರ್ಯದರ್ಶಿ ಆ ಹಣ ನಾನು ಕೊಡ್ತಾ ಇದ್ರು. ಏನು ಅಧ್ಯಕ್ಷರ ಶೇರ್ ಅಂತ ನಾನು ಕೊಡ್ತಾ ಇದ್ರು. ನಾನು ಆ ಅಧ್ಯಕ್ಷರ ಶೇರ್ ಅಂತ ಏನ್ ಕೊಟ್ಟರು ಅದನ್ನ ಯಾರು ರೈತರ ಫಲಾನುಭವಿಗಳ ಹತ್ರ ತಗೊಂಡಿರ್ತಾರೋ ಅವ್ರಿಗೆ ವಾಪಸ್ ಕೊಡ್ತಾ ಇದ್ದೆ ನಾನು. ಆದ್ರೆ ಇವತ್ತೇನು 10 ವರ್ಷದ ಆಡಳಿತದಲ್ಲಿ ನೀವು ಯಾವತ್ತಾದ್ರೂ ನೋಡಿದ್ದೀರಾ ಲಂಚ ತಗೊಂಡಿರ್ತಕ್ಕಂಥದ್ದು? ಅಧ್ಯಕ್ಷರು ಗೋವಿಂದ ಗೌಡ್ರಿದ್ದು ಯಾರಾದ್ರೂ ಒಬ್ರು ಹೇಳಿ ಈ ರೀತಿ ಲಂಚ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಒಬ್ರು ಹೇಳಿ. ಇವ್ರು ಯಾರ್ದೋ ಸ್ವಾರ್ಥಕ್ಕೋಸ್ಕರ ಇಡೀ ಎರಡೂ ಜಿಲ್ಲೆ ಇವತ್ತು ಯಾರೋ ಒಬ್ಬ ಗೋವಿಂದ ಗೌಡ್ರ ಮೇಲೆ ಇದ್ರು ಗೋವಿಂದ ಗೌಡ್ರ ಮೇಲೆ ತೀರಿಸ್ಲಿ. ಎರಡೂ ಜಿಲ್ಲೆಯ ರೈತರು, ಲಕ್ಷಾಂತರ ಜನ ರೈತರು, ಲಕ್ಷಾಂತರ ಜನ ಮಹಿಳೆಯರ ಜೀವನದ ಮೇಲೆ ಕಲ್ಲಾಕಿದ್ದಾರೆ. ಆ ಪಾಪ ಅವ್ರು ಸುಮ್ಮನೆ ಬಿಡೋದಿಲ್ಲ. ಅಲ್ಲ, ಅದು ನಮಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದು ಭ್ರಷ್ಟಾಚಾರದ ಬಗ್ಗೆ ನಾನು ಚುನಾವಣೆ ಮುಂದೂಡಿ ಇದೆಲ್ಲ ಮಾಡ್ತಕ್ಕಂಥ ಅವಶ್ಯಕತೆ ಇರ್ಲಿಲ್ಲ. ಇದನ್ನ ಚುನಾವಣೆ ಆಗ್ದಂಗೆ ಇದೆಲ್ಲ ಮಾಡಿ, ಯಾಕೆಂತಂದ್ರೆ ರೈತರ ಸಂಸ್ಥೆ ನಿಮ್ಗೆ ಗೊತ್ತಿದೆ. ಒಂದು ಬ್ಯಾಂಕ್ ಅಲ್ಲಿ ಹೋಗಿ 50,000 ಲೋನ್ ತಗೋಬೇಕಾದ್ರೆ ಒಬ್ಬ ಮ್ಯಾನೇಜರ್ ಮುಂದೆ 8 ಸಾರಿ ಕೈ ಕಟ್ಕೊಂಡು ನಿಂತ್ಕೋಬೇಕಾಗ್ತದೆ ಒಬ್ಬ ರೈತ ಅಂತ. ಅದೇ ನಮ್ಮ DCC ಬ್ಯಾಂಕ್ ವ್ಯವಸ್ಥೆ ಆತರ ಇಲ್ಲ. ರೈತ ರಾಜನ್ ತರ ಬಂದು ಸಾಲ ತಗೊಂಡು ಹೋಗ್ಬೋದು. ಹಿಂದೆ ನಡೆದಿರುವ ಭ್ರಷ್ಟಾಚಾರಕ್ಕೆ ತನಿಖೆಗೆ ಏನಾದ್ರು ಮಾಡ್ತೀರಾ? ಇಲ್ಲ, ಇವೆಲ್ಲ